ಡ್ಯೂಡ್ ತುಂಬ ಭಯಂಕರವಾಗೈತಿ ಈ ಜಾಗ. ಬನ್ನಿ ಇಲ್ಲಿ ನೋಡಿ, ಮರ ಬಂಡೆ ಒಳಗೆ ಹೆಂಗ್ ಬೆಳ್ಕೊಬೇಕು. ನಮಸ್ಕಾರ ಡ್ಯೂಡ್. ರಾಮನಗರದಲ್ಲಿರುವ ಕೂನ್ಗಲ್ ಬೆಟ್ಟಕ್ಕೆ ಬಂದಿದ್ದೀವಿ ಇವತ್ತು. ಗಾಡಿನ ಕೆಳಗಡೆ ಪಾರ್ಕ್ ಮಾಡಿದ್ದೀವಿ. ಆಫ್ ರೋಡಿಂಗ್ ಹೋಗೋರಿಗೆ ಮಾತ್ರ ಒಳ್ಳೆ ಜಾಗ ನೋಡಿ. ರಾಮನಗರದಲ್ಲಿ ಒಂದು ಬೆಸ್ಟ್ ಸನ್ರೈಸ್ ಸ್ಪಾಟ್ ಅಂದರೆ ಕೂನ್ಗಲ್ ಬೆಟ್ಟ. ಒಳ್ಳೆ ಸಕ್ಕತ್ತಾಗೈತೆ. ನಾವು ರಾಮನಗರದಲ್ಲಿ ಅಬ್ಸರ್ವ್ ಮಾಡಿದ್ರೆ ಜಾಸ್ತಿ ಬಂಡೆಗಳೇ ಜಾಸ್ತಿ ಸಿಗೋದು. ಯಾವುದೇ ಬೆಟ್ಟಕ್ಕಾದ್ರೂ ಹೋಗಿ ಇದು ರಾಮನಗರದಲ್ಲಿ ಯಾವುದೇ ಪ್ಲೇಸ್ ಹೋದ್ರೆ ಜಾಸ್ತಿ ಸಿಗೋದೆ ಬಂಡೆಗಳು. ಬಿಸಿಲು ಮಾತ್ರ ಜಾಸ್ತಿ ಇದೀವಿ, ಸಖತ್ತಾಗಿ ಹೊಡಿತೈತಿ ಬಿಸಿಲು. ಆದರೂ ಬಂದಿದ್ದೀವಿ ಕೂನ್ಗಲ್ ಬೆಟ್ಟಕ್ಕೆ. ಇನ್ನೊಂದು ಅರ್ಧ ಕಿಲೋಮೀಟ್ರ್ ಹೋದರೆ ಟ್ರೆಕ್ಕಿಂಗ್ ಮಾಡಿಕೊಂಡು ಮೇಲ್ಗಡೆ ದೇವಸ್ಥಾನ ಸಿಗ್ತದೆ. ದೇವಸ್ಥಾನ ನೋಡೋದು. ಇವ್ರು ಒಂದು ಒಳ್ಳೆ ವ್ಯೂ ತೋರಿಸ್ತೀನಿ ಬನ್ನಿ. ಡ್ಯೂಡ್ ಈಗ ಮೇಲಕ್ಕೆ ದೇವಸ್ಥಾನದ ಹತ್ರ ಹೋಗ್ತಿದ್ದೀವಿ. ಬನ್ನಿ ಕರ್ಕೊಯ್ತೀನಿ. ಈಗ ಒಂದು ಗುಹೆ ಒಳಗೆ ಕರ್ಕೊಯ್ತೀನಿ. ಈಗೇನು ನೋಡ್ತಿರಲ್ಲ, ಈ ಕಲ್ಲು ಸುಮಾರು 1000 ವರ್ಷದ ಮೇಲ್ಗಡೆ ಆಗೈತಿ ಇವಕ್ಕೆ. ಬನ್ನಿ ಗುಹೆ ಒಳಗೆ ಕರ್ಕೊಯ್ತೀನಿ. ಗುರು ಒಬ್ಬೊಬ್ಬರೇ ಬಂದ್ಬಿಟ್ರೆ ಮಾತ್ರ ಸತ್ತದಂಗೆ ಆಗುದಿಲ್ಲ ನೋಡಿ. ಬನ್ನಿ ಮೇಲಕ್ಕೆ ಹೋಗುವ. ಡ್ಯೂಡ್ ತುಂಬ ಭಯಂಕರವಾಗೈತಿ ಈ ಜಾಗ. ಬನ್ನಿ ನೋಡಿ. ಏನು ಕಾಣ್ತಾನೆ ಇಲ್ಲ ನನಗಂತೂ. ಸುತ್ತ ಬಂಡೆ. ಹೆಚ್ಚಾಗಿ ಏನಾದ್ರು ಬಿದ್ರೆ ಮಾತ್ರ ಎಲ್ಲ ಊಸ್ತೆ ಪಾಲ್ಟೆ. ಕೊನೆಗೆ ಬಂದಿದ್ದೀವಿ ನೋಡಿ. ಹಿಂಗೈತಿ ಜಾಗ. ಈ ಕಲ್ಗಳು ನೋಡಿದ್ರೆ ಸುಮಾರು 1000 ವರ್ಷ ಎಲ್ಲ, ಇನ್ನ ಜಾಸ್ತಿನೇ ಆಗೈತೆ. ಇಲ್ಲಿ ಯಾರು ಜಾಸ್ತಿ ಜನ ಯಾರು ಬರಲ್ಲ, ಹಂಗಾಗಿ ಈಗ ಮೇಲಕ್ಕೆ ಹೋಗೋದು. ಬನ್ನಿ, ಇಲ್ಲ ಐತಿ ನೋಡಿ ಜಾಗ. ಇದೇ ಜಾಗ. ಇದು ದೇವಸ್ಥಾನಕ್ಕೆ ಯಾರು ಜಾಸ್ತಿ ಜನ ಇಲ್ಲಿ ಬಂದಿಲ್ಲ ನೋಡಿ. ಬೇರೆಗಡೆ ಹೆಂಗ್ ಕಾಣಿಸ್ತದೆ, ಇಡೀ ರಾಮನಗರನೇ ಕಾಣಿಸ್ತೈತೆ. ಏನ್ ನೋಡ್ತೀರಾ, ಇಲ್ಲಿಂದನೇ ಬಂದಿದ್ದು ನಾವು. ಈಗ ಮೇಲೆ ಐತೆ ದೇವಸ್ಥಾನ. ದೇವಸ್ಥಾನ ಹತ್ರ ಹೋಗೋಣ ಬನ್ನಿ, ಕರ್ಕೊಯ್ತೀನಿ.
ನಾವು ಬೇರೆ ದೇಶದಲ್ಲಿ ಬಂದ್ಬಿಡವಿ, ಫುಲ್ಲು ಬಿಸಿಲು. ಎಲ್ಲೇ ಹೋದ್ರು ನಮ್ಮ ಹನುಮಂತರಾಯ ಇದ್ದೇ ಇರ್ತಾನೆ. ನೋಡಿ ಇರ್ಬೋದು ಕಲ್ಲಲ್ಲಿ ಜೋಡಿಸಿ ಇದನ್ನೇ ದಾರಿ ಮಾಡ್ಬಿಟ್ಟವ್ರೆ ಮೇಕೋಕೆ. ಕೈಯಲ್ಲಿ ಇಬ್ಬರು ಇಟ್ಕೋಬೋದು. ವಿಶ್ರಾಂತಿ ಪಡೆಗೆ ಒಳ್ಳೆ ಜಾಗ. ಬೆಳಿಗ್ಗೆ ಬಂದರೆ ಸನ್ರೈಸ್ ನೋಡೋಕ್ಕೆ ತುಂಬ ಒಳ್ಳೆ ಜಾಗ. ಆದರೆ ನಾವು ಮಧ್ಯಾಹ್ನ ಬಂದ್ಬಿಟ್ಟಿದ್ದೀವಿ. ಈಗ ಸೂರ್ಯ ಹೊಡಿತಾನೆ. ಕೆಳಗಡೆಯಿಂದ ಮೇಲ್ಗಡೆ ಟ್ರೆಕ್ಕಿಂಗ್ ಮಾಡ್ಕೊ ಬಂದು ಸುಸ್ತಾದವ್ರಿಗೆ ಒಳ್ಳೆ ಸ್ಪಾಟ್ ಮಾಡೋರೆ ಕುತ್ಕೊಂಡು ರೆಸ್ಟ್ ಮಾಡೋಕ್ಕೆ. ಕೂರ್ಗದಲ್ಲಿ ಇತಿಹಾಸ ಏನಪ್ಪ ಅಂದರೆ, ಆಗಿನ ಕಾಲದಲ್ಲಿ ಋಷಿಮುನಿಗಳು ಈ ಜಾಗಕ್ಕೆ ಬಂದು ತಪಸ್ ಮಾಡ್ತಿದ್ರಂತೆ. ಅದಾದ ನಂತರ ರಿಸರ್ಚ್ಗಳು ಈ ಬೆಟ್ಟದಲ್ಲಿ ಏನಾದರೂ ಸಿಗ್ಬೋದು ಅಂತ ರಿಸರ್ಚ್ ಮಾಡೋಕೆ ಬಂದವ್ರೆ. ಈ ಊರ ಹೆಸರು ಬಂದು ಕೂನ್ಗಲ್ಲು. ಆ ಹೆಸರು ಬಂದಿರೋದೆ ಈ ಬೆಟ್ಟದಿಂದ, ಕೂನ್ಗಲ್ ಬೆಟ್ಟದಿಂದನೇ ಕೂನ್ಗಲ್ ಅಂತ ಕರೀತಾರೆ ಊರನ್ನ. ಗುರು ಇಲ್ಲೊಂದು ಮನೆ ಥರ ಕಟ್ಟವ್ರೆ. ಇದು ರೀಸೆಂಟಾಗಿ ಕಟ್ಟಿರೋದನ್ನಿಸ್ತಿದೆ. ಬನ್ನಿ ಒಳಗಡೆ ಏನೈತೆ ನೋಡು. ಇದು ಕಾಲಿದ್ದ ಇಲ್ಲಿಂದ ಇಡೀ ರಾಮನಗರನೇ ಕಾಣಿಸುತ್ತೆ. ಇಲ್ಲಿಂದ ಗುರು ಇಲ್ಲಿಂದ ಏನಾದ್ರು ಬಿದ್ದರೆ ಮಾತ್ರ ಡೈರೆಕ್ಟು ಪಾತಾಳನೆ. ಯಮಲೋಕ ನಮಗೋಸ್ಕರ ಮೇಲ್ಗಡೆ ಕಾಯ್ತಾ ಇರ್ತಾನೆ. ಒಂದೇ ಸತಿ ಕರ್ಕೊಂಡು ಹೋಗಿದೆ. ತುಂಬ ಈ ಜಾಗ ನೋಡಿದ್ರೆ ಹಳೆ ಕಾಲದಲ್ಲಿ ಮಂತ್ರವಾದಿಗಳು ಮಂತ್ರಶಕ್ತಿಗಳು ಮಾಡ್ತಾರಲ್ಲ, ಆ ಥರ ಐತೆ ಈ ಜಾಗ. ಏನು ಕಾಣ್ತಾನಿಲ್ಲ ಕೆಳಗಡೆ.